ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದ ಶ್ರೀ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ 18ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭವು ಜೂನ್ 9ರಂದು ನಡೆಯಲಿದೆ ಎಂದು ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 9ರಂದು ನಡೆಯಲಿರುವ ಈ ವಾರ್ಷಿಕೋತ್ಸವವು ಭಕ್ತಾದಿಗಳ ಸಹಕಾರದಿಂದ ಕಳೆದ 17 ವರ್ಷಗಳಿಂದ ಬಹಳ ಚೆನ್ನಾಗಿ ನಡೆದುಕೊಂಡು ಬರುತ್ತಿದ್ದೇವೆ. ಸುಧಾಮೂರ್ತಿರವರ ಸಲಹೆ ಮೇರೆಗೆ 18 ವರ್ಷಗಳ ಹಿಂದೆ ಈ ಸಾಮೂಹಿಕ ವಿವಾಹವನ್ನು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿನಿಂದ ಇಲ್ಲಿಯವರೆಗೂ ಶ್ರೀಮಠದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಸಾಮೂಹಿಕ ವಿವಾಹಗಳು ನಡೆದಿವೆ. ಇದರಿಂದ ಬಡವರಿಗೆ ಬಹಳ ಅನುಕೂಲವಾಗಿದೆ ಎಂದರು. ಶ್ರೀಮದ್ ರಂಭಾಪುರಿ ವೀರಸಿಂಹಾದೀಶ್ವರ 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಮೇ 9 ಭಾನುವಾರ ನಡೆಯಲಿರುವ ಸುಮಾರು 50ಕ್ಕೂ ಹೆಚ್ಚು ಸಾಮೂಹಿಕ ವಿವಾಹ ಸಮಾರಂಭವನ್ನು ಸಿದ್ದರಬೆಟ್ಟದ ಶ್ರೀ ರಂಭಾಪುರಿ ಕಾಸಾ ಶಾಖಾ ಮಠದ ಮಠಾಧೀಶರಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಅದಕ್ಕೆ ನಾವು ಉದ್ಘಾಟನೆಗೆ ಪಾಲ್ಗೊಂಡಿದ್ವಿ. ಪಕ್ಕದಲ್ಲಿ ಕೂತು ಆ ತಾಯಿ ಮಾತು ಸ್ವಾಮೀಜಿ ಸಾಮೂಹಿಕ ವ್ಯವಸ್ಥೆ ಮಾಡಿ, ನಿಮಗೆ ಏನು ಖರ್ಚು ಬೇಕೋ ನಾನು ಒದಗಿಸ್ಕೊಡ್ತೀನಿ, ಬಡವರ ಕೂಡ ಒಂದು ಸಾಮೂಹಿಕ ವ್ಯವಸ್ಥೆ ಮಾಡಿ ಅಂತ ಮೊದಲು ಹೇಳಿದವರು ಯಾರು ಅಂದ್ರೆ ಸುಧಾಮೂರ್ತಿಗಳು. ಆ ಸುಧಾಮೂರ್ತಿಯವರ ಮಾತಿನಿಂದಲೇ ನಾವು ಸಾಮೂಹಿಕ ವ್ಯವಸ್ಥೆಯನ್ನ ಪ್ರಾರಂಭವನ್ನು ಮಾಡಿದ್ವಿ. ಆ ಪ್ರಾರಂಭ ನಂತರ ಅವರನ್ನು ಸಂಪರ್ಕ ಮಾಡ್ತಾ ಇದ್ವಿ, ಸಿಗ್ತಾ ಇಲ್ಲ, ಯಾಕೋ ಗೊತ್ತಾಗ್ತಾ ಇಲ್ಲ. ಪಾಪ ಆ ಕೈಯಿಂದ ಆ ಎಮ್ಮ ಹೇಳಿದ ಮಾತಿನಿಂದ ಕನಿಷ್ಠ ಈಗ ಮಠದ ಒಂದು 60 ವರ್ಷದಿಂದ ಒಂದು 800 ಜನರವರೆಗೂ ಸಾಮೂಹಿಕವಾದ ಮದುವೆಯಾಗಿದ್ದಾರೆ ಇಲ್ಲಿ ಇಷ್ಟು ವರ್ಷಗಳಲ್ಲಿ.